ಯಾಕಂದ್ರೆ ನಂದು ಹಾಫ್ ಆಫ್ ಮೈ ಲೈಫ್ ಭಾರತ್ ಮಾತಾದಲ್ಲೇ ಹೋಗಿರೋದು. ಹೂ ಈಸ್ ಯುವರ್ ಫೇವ್ರೆಟ್ ಲೆಕ್ಚರ್ ಇನ್ ಭಾರತ್ ಮಾತಾ? 554 ಕ್ವಶನ್ಸ್ ಬಂದುಂಟು. ಎಕ್ಸಾಕ್ಟ್ಲಿ 31,000 ಜನ ನೋಡಿದ್ದಾರೆ. ದೇರ್ ಆರ್ ಸಮ್ ಟೀಚರ್ಸ್, ಅವ್ರ ಹೆಸರು ಇವತ್ತು ನನ್ನ ತಲೆಯೊಳಗಿರೋದಂದ್ರೆ ಫಸ್ಟ್ ಈಸ್ ಗೋಪಾಲ್ ಕೃಷ್ಣ ಸರ್. ಸ್ಟಾರ್ಟ್ ಮಾಡೋಣ. ಕ್ವೆಶನ್ಸ್ ನೋಡಿದ್ವಿ. First question, what is your qualification and how you earned this position ಅಂತ? Which is the expensive thing in your life? What's your age? ನಿಮಗೆ ಎಷ್ಟು ಸಂಬಳ ಇರುತ್ತೆ ಇಂಡಿಯನ್ ರುಪೀಸಲ್ಲಿ ಹೇಳಿ ಅಂತ. What is life according to you ಅಂತ ಒಬ್ರು ಕೇಳಿದ್ದಾರೆ. Take a big step in my life very soon. ಅದು ನಿಮಗೆ ಗೊತ್ತಾಗುತ್ತೆ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಅನ್ಲೆಸ್ ಯು ಆರ್ ನ್ಯೂ, ವೆಲ್ಕಮ್. ಸೊ ತುಂಬ ಟೈಮ್ ಆಯಿತು, ವೀಡಿಯೋಸ್ ಎಲ್ಲ ಅಪ್ಲೋಡೇ ಮಾಡಿಲ್ಲ. 3 ವೀಕ್ಸ್ ಹತ್ತತ್ರ ಏನೋ ಎಲ್ಲ ಆಯಿತು. ಸೊ ನೆನ್ನೆ ಕ್ವಶನ್ಸ್ ಎಲ್ಲ ಹಾಕಿದ್ದೆ ನಾನು. ತುಂಬ ಜನ ರಿಪ್ಲೈ ಮಾಡಿದ್ದೀರಾ. ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ನಾನು. ನಿಯರ್ಲಿ 600 ಕ್ವಶನ್ಸ್ ಏನೋ ಬಂದುಂಟು. ಅಷ್ಟೆಲ್ಲ ಹೇಳ್ಕೊಂಡು ಹೋದ್ರೆ ಈ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಅಷ್ಟೆಲ್ಲ ಜನ ನಿಂತ್ಬಿಟ್ಟು ನೋಡಲ್ಲ. ನೋಡೋರು ಇದ್ದಾರೆ, ನೋಡ್ತಾರೆ. ಬಟ್ ಲೆಟ್ಸ್ ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸಿಂಪಲ್. ನೋಡ್ತೀನಿ ಎಷ್ಟು ಕ್ವಶನ್ಸ್ ನಾನು ರಿಪ್ಲೈ ಮಾಡೋಕ್ಕಾಗುತ್ತೆ ಅಂತ. ಮೆಜಾರಿಟಿ ಕ್ವಶನ್ಸ್ ಯಾವುದೆಲ್ಲ ಇರುತ್ತೆ ವಿಚ್ ಐ ಫೀಲ್ ವಿಚ್ ಈಸ್ ಇಂಪಾರ್ಟೆಂಟ್, ನಾನು ರಿಪ್ಲೈ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಕಾಫಿ ತರಿಸಿದ್ದೆ ನಾನು. ಅದರಲ್ಲೊಂದು ಮೆಸೇಜ್ ಬರೆದಿದ್ರು. ಯೂಶಲಿ ಇಲ್ಲಿ ನೋಡಿ, ಸ್ಟಾರ್ ಬಕ್ಸ್ ಅವರು ಒಂದು ಮೆಸೇಜ್ ಬರೀತಾರಲ್ಲ ಯೂಶಲಿ, ಕೈಂಡ್ನೆಸ್ ಈಸ್ ರಿಯಲ್ ಕೂಲ್ ಅಂತ. ಅದರ ಅರ್ಥ ಏನಂದರೆ ಮಾನವೀಯತೆ, ಕೈಂಡ್ನೆಸ್, ಮನುಷ್ಯತ್ವ. ಸೊ ವಾಟ್ ಐ ಫೀಲ್ ಈಸ್, ಆ ಮನುಷ್ಯತ್ವ ಅನ್ನೋ ಒಂದು ಪದ ಉಂಟಲ್ಲ, ದೊಡ್ಡ ಸಂಪಾದನೆ ಮಾಡಿರ್ಬೋದು, ಪೇರೆಂಟ್ಸ್ನ ಪ್ರೌಡ್ ಮಾಡಿರ್ಬೋದು, ನಿಮ್ಮನ್ನ ನೀವು ಪ್ರೌಡ್ ಮಾಡಿರ್ಬೋದು. ಬಟ್ ಇಫ್ ಯು ಆರ್ ಲ್ಯಾಕಿಂಗ್ ಇನ್ ಹ್ಯುಮ್ಯಾನಿಟಿ, ಯು ವಿಲ್ ನಾಟ್ ಗೋ ಫಾರ್ ಇನ್ ದಿಸ್ ಲೈಫ್. ಅದು ನಾನು ಅದ್ರ ಮೇಲೆ ಭರವಸೆ ಮಾಡ್ತೀನಿ. ಸೊ ಬಿ ಕೈಂಡ್, ನೋ ಮ್ಯಾಟರ್ ವಾಟ್, ಆಲ್ವೇಸ್ ಬಿ ಕೈಂಡ್. ಇಟ್ ವಿಲ್ ಕಾಸ್ಟ್ ಯು ನಥಿಂಗ್. ಇಲ್ಲಿ ಸಂಜೆ ಆಯಿತು, ಹತ್ತತ್ರ ಎಷ್ಟಾಯಿತು, ಇಲ್ಲಿ 5:38 ಆಯ್ತು. ಈಗ ಒಂದು ಕಾಫಿ ಕುಡ್ಕೊಂಡು ವೆಲ್ ಸ್ಟಾರ್ಟ್. ಸೊ ನೀವು ಇದು ಬೆಳಿಗ್ಗೆ ನೋಡ್ತೀರಾ ನೀವು. ಐ ಹೋಪ್ ನಿಮ್ಮದು ಕಾಫಿ ಎಲ್ಲ ಆಗಿರ್ಬೋದು ಅಂತ. ಶುರು ಮಾಡೋಣ. ಅದು ಆ್ಯಕ್ಚುಲಿ 24 ಅವರ್ಸ್ ಆಯಿತು. 24 ಅವರ್ಸ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೆ. ಸೊ ಈಗ 24 ಅವರ್ಸ್ ಆಯಿತು. ಅದು ಎಕ್ಸಾಕ್ಟ್ಲಿ 31,000 ಜನ ನೋಡಿದ್ದಾರೆ. ಆ್ಯಂಡ್ ದೆನ್ ನನಗೆ 554 ಕ್ವಶನ್ಸ್ ಬಂದುಂಟು. ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಗೈಸ್, ಒಂದು ಚಿಕ್ಕ ಫ್ರೇಸ್ ಆ್ಯಡ್ ಮಾಡಬೇಕು ನನಗೆ. ನಾನು ಈ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ನನಗೆ ಒಂದು ಥಿಂಗ್ ಆ್ಯಕ್ಚುಲ್ ಆಗಿ ರಿಯಲೈಸ್ ಏನಾಯಿತು ಅಂದರೆ, ನಮ್ಮ ಜನ ನಮಗೆ ತುಂಬ ಪ್ರೀತಿ ಕೊಡ್ತಾರೆ. ಬೇರೆ ದೇಶಗಳಲ್ಲಿ ಇಟ್ ವಿಲ್ ಬಿ ಲೈಕ್ ಒಬ್ಬ ಫ್ಯಾನ್ ಅಂತ, ಅವ್ರ ಮನೆ ಮಗ ಆಗಿರ್ಬೋದು ಅಥವಾ ಅವ್ರ ಅಣ್ಣ, ಅವ್ರ ತಮ್ಮ, ಪೀಪಲ್ ಆರ್ ಶೋಯಿಂಗ್ ಲವ್. ಈ ಫ್ಯಾನ್ ಆಗಿರೋದು ಸೆಪರೇಟ್ ಅಂಡ್ ಬೀಯಿಂಗ್ ಸಪೋರ್ಟಿವ್ ಇಸ್ ಸೆಪರೇಟ್. ನೀವು ಏನೇ ಮಾಡಿ, ದೇರ್ ಆರ್ ಸಮ್ ಪೀಪಲ್ ಹೂ ವಿಲ್ ಸ್ಟ್ಯಾಂಡ್ ಫಾರ್ ಯು, ಅಂಡ್ ಫಾರ್ ದಟ್ ಐ ಆಮ್ ಟ್ರೂಲಿ ಗ್ರೇಟ್ಫುಲ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ನಾನಷ್ಟೇ ಬೆಳಿಬಾರ್ದು. ಈ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರೋದು ಮೇನ್ ಉದ್ದೇಶನೇ ಅದು. ಲೈಕ್ ದೇರ್ ಆರ್ ಸಮ್ ಪೀಪಲ್ ಹೂ ರಿಯಲಿ ನೀಡ್ ಅ ಪುಷ್. ಜೀವನದಲ್ಲಿ ಆ ಥರ ಒಂದು ಫೇಸ್ ಬಂದೇ ಬರುತ್ತೆ. ನಾನು ಅಲ್ಲಿದ್ದೆ, ಅಲ್ಲಿಂದನೇ ನಾನು ಈ ಥಾಟ್ ನಾನು ಸ್ಟಾರ್ಟ್ ಮಾಡಿರೋದು. ಸೊ ವಿತ್ ಮೀ ಐ ವಾಂಟ್ ಯು ಟು ಗ್ರೋ ಆಸ್ ವೆಲ್. ನನ್ನ ಜೊತೆಗೆ ನೀವು ಬೆಳಿಬೇಕು. ಸೊ ನಿಮ್ದು ಏನೇ ಡ್ರೀಮ್ಸ್ ಇದ್ರೆ, ಟ್ರಸ್ಟ್ ಮೀ, ನೀವು ಈ ರೈಟ್ ಟೈಮಿಗೆ ವೆಯ್ಟ್ ಮಾಡ್ತಿರಲ್ಲ, ದೇರ್ ಇಸ್ ನೋ ರೈಟ್ ಟೈಮ್. ನೌ ಇಸ್ ದ ರೈಟ್ ಟೈಮ್. ಸೊ ಜಸ್ಟ್ ಸ್ಟಾರ್ಟ್ ನೌ ಆ್ಯಂಡ್ ಸ್ಟಾರ್ಟ್ ಟುಡೇ. ಏನೇ ಇರಲಿ, ಚಿಕ್ಕ ಚಿಕ್ಕ ಎಫರ್ಟ್ಸ್ ಹಾಕಿ ಆ್ಯಂಡ್ ದೆನ್ ಯು ವಿಲ್ ಫಿಗರ್ ಇಟ್ ಔಟ್. ಜಸ್ಟ್ ಸ್ಟಾರ್ಟ್ ವರ್ಕಿಂಗ್, ಡೂ ಸಮಥಿಂಗ್. ನಿಮ್ಮ ಮೇಲೆ ಇರ್ಬೋದು. ಅಥವಾ ಎಷ್ಟೋ ಜನರಿಗೆ ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಇಷ್ಟ ಆಗುತ್ತಾ, ಬಟ್ ದೇ ವಿಲ್ ಹೆಸಿಟೇಟ್. ಅವರು ಏನು ಯೋಚನೆ ಮಾಡ್ತಾರೆ, ಒಂದೊಳ್ಳೆ ಕ್ಯಾಮ್ರಾ ಆಗಿರ್ಬೋದು, ಒಂದೊಳ್ಳೆ ಫೋನ್ ಬರಲಿ ಆಗ ಸ್ಟಾರ್ಟ್ ಮಾಡ್ತೀನಿ, ಐಡಿಯಾಸ್ ಬರಲಿ ಆಗ ಸ್ಟಾರ್ಟ್ ಮಾಡ್ತೀನಿ. ಇಟ್ ಮೇಕ್ ಸೆನ್ಸ್, ಬಟ್ ಇಟ್ ವಿಲ್ ಓನ್ಲಿ ಮೇಕ್ ಸೆನ್ಸ್ ವೆನ್ ಯು ಸ್ಟಾರ್ಟ್. ಸೊ ಜಸ್ಟ್ ಸ್ಟಾರ್ಟ್ ಟುಡೇ, ನೋ ಮ್ಯಾಟರ್ ವಾಟ್, ಜಸ್ಟ್ ಸ್ಟಾರ್ಟ್ ಟುಡೇ. ಸೊ ನನ್ನ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆಗೆ ನೀವು ಬೆಳಿಬೇಕು. ನಾನಿಲ್ಲಿ ಕೋರ್ಸ್ ಸೆಲ್ ಮಾಡೋಕ್ಕಾಗಲಿ ಏನೇ ಮಾಡೋಕ್ಕೆ ನಾನು ಬಂದಿರೋದಲ್ಲ. ಕೆಲವೊಮ್ಮೆ ನಮಗೆ ಆ ಲಿಟಲ್ ಪುಷ್ ಬೇಕಾಗುತ್ತೆ ಜೀವನದಲ್ಲಿ. ಅದು ಕೊಡಕ್ಕೆ ನಾನು ನಿಮಗೆ ಇಲ್ಲಿರೋದು. ಐ ಆಮ್ ಒನ್ ಆಫ್ ಯು, ಐ ಆಮ್ ಒನ್ ಆಫ್ ಯುವರ್ ಫ್ರೆಂಡ್ ಅಥವಾ ಬ್ರದರ್ ಅಥವಾ ಏನೇ ಇರಲಿ, ಐ ಆಮ್ ಒನ್ ಆಫ್ ಯು ಗೈಸ್. ಸೊ ಇಷ್ಟೆಲ್ಲ ಪ್ರೀತಿ ತೋರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಟಾರ್ಟ್ ಮಾಡೋಣ ಈಗ. ಸೊ ಗೈಸ್, ಇಷ್ಟೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆಯಿತಾ, ಇಲ್ಲಿ ನೋಡಿಲಿ ಕ್ವೆಶನ್ಸ್ ನೋಡಿಲಿ. ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಬಟ್ ಇನ್ನೂ ಉಂಟು, ಇನ್ನೂ ಮುಗ್ದಿಲ್ಲ ಇದು. ಸೊ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನೀವು ಹೇಳಿದ್ದಕ್ಕೆ. ಕೆಳಗಿಂದ ಸ್ಟಾರ್ಟ್ ಮಾಡ್ತೀನಿ. ತುಂಬ ಉಂಟು ಗೈಸ್, ತುಂಬ ಉಂಟು. ಫಸ್ಟ್ ಕ್ವೆಶನ್, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್ ಆ್ಯಂಡ್ ಹೌ ಯು ಅರ್ನ್ ದಿಸ್ ಪೊಸಿಷನ್ ಅಂತ. ನನ್ನ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು, ನಾನೊಬ್ಬ ಗ್ರ್ಯಾಜುಯೇಟ್ BCom ಅಲ್ಲಿ, ಭಾರತ್ ಮಾತಾದಿಂದ ಗ್ರ್ಯಾಜುಯೇಟ್ ಆಗಿದ್ದು, ನಮ್ಮ ಕುಶಾಲನಗರ್ ಕೊಪ್ಪದಲ್ಲಿ ಇರೋದು. ಸೊ ಐ ಆಮ್ ಅ BCom ಗ್ರ್ಯಾಜುಯೇಟ್ ಇನ್ ಅಕೌಂಟ್ಸ್. ಅದಾದಮೇಲೆ BCom ಮುಗ್ದಾದ್ಮೇಲೆ ನಾನು ಒಂದು ಕೋರ್ಸ್ ಇತ್ತು, ಕಂಪ್ಯೂಟರೈಸ್ಡ್
ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಅದು ಮಾಡಿದೆ. ಅದಾದಮೇಲೆ ಇಂಡಿಯಾದಲ್ಲಿ 1 year ಹತ್ತತ್ರ ಏನೋ ಕೆಲಸ ಮಾಡ್ತಿದ್ದೆ, ಆಬ್ವಿಯಸ್ಲಿ ನೈಟ್ ಶಿಫ್ಟ್. ಅಲ್ಲಿಂದ ಡೈರೆಕ್ಟ್ ಈಚೆ ಬಂದೆ. ಒಂದು ನಿಯರ್ಲಿ 1 year ಆಗಿತ್ತಿಲ್ಲ ಅನ್ಕೋತೀನಿ, 8 months ಏನೋ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಏನೋ ತಗೊಂಡು ನಾನು ಡೈರೆಕ್ಟ್ಲಿ ದುಬೈ ಕಡೆಗೆ ಬಂದೆ. ಅಲ್ಲಿಂದ ಅಪ್ಲೈ ಎಲ್ಲ ಮಾಡಿದೆ. 5 ವರ್ಷ ಆಯಿತು, ಹತ್ತತ್ರ 5 ವರ್ಷ ಆಯಿತು ನಾನೀಗ ಇಲ್ಲಿಗೆ ಬಂದ್ಬಿಟ್ಟು. ಆ್ಯಂಡ್ ಪೊಸಿಷನ್ ಕರೆಂಟ್ಲಿ ನಾನು ಐ ವರ್ಕ್ as a business development executive. So second question, which is the expensive thing in your life? Expensive thing ಅಂದಾಗ ಮೆಟೀರಿಯಲಿಸ್ಟಿಕ್ ಆಗಬೇಕಾ ಇಲ್ಲ ಪರ್ಸ್ನಲ್ ಥಿಂಗ್ಸ್ ಅಲ್ಲಿ ಇರಬೇಕಾ ನನಗೆ ಗೊತ್ತಿಲ್ಲ. ಮೆಟೀರಿಯಲಿಸ್ಟಿಕಲಿ ಐ ಥಿಂಕ್ ನನ್ನ ಈ ಕ್ಯಾಮ್ರಾಸ್ ಎಲ್ಲ ಆಗಿರ್ಬೋದು ಮೆಟೀರಿಯಲಿಸ್ಟಿಕಲಿ. ಅಪಾರ್ಟ್ ಫ್ರಮ್ ದಟ್ ಬೆಲೆ ಕಟ್ಟಕ್ಕಾಗದ ಒಂದು ಥಿಂಗ್ ಏನು ಅಂದರೆ ಆಬ್ವಿಯಸ್ಲಿ ನಮ್ಮ ಪೇರೆಂಟ್ಸ್ ಅವರು, ತಂದೆ ತಾಯಿ. ಸೊ ಕ್ಯಾಮ್ರಾ ಇರ್ಬೋದು ನನ್ನ ಪ್ರಕಾರ, ಇಫ್ ಇನ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಆಗಿದ್ರೆ. ವಾಟ್ಸ್ ಯೋರ್ ಏಜ್? ನನ್ನ ಏಜ್ 25. ನಾನು ಇದೇ March 18th 25 ಟರ್ನ್ ಆಗಿದ್ದು. ನನಗೆ ಒಂದು ಥಿಂಗ್ ಹೇಳಬೇಕಿತ್ತು ಏಜ್ ಬಗ್ಗೆ ಬರುವಾಗ. ವೆರಿ ಯಂಗ್ ಏಜ್ ನಾನು ಮನೆಯಿಂದ ಆಚೆ ಬಂದೆ. ನಿಯರ್ಲಿ when I was 20 ನಾನು ಮನೆಯಿಂದ ಹೊರಗೆ ಬಂದಿದ್ದೆ. ಐ ಮೀನ್ ಮನೆಯಲ್ಲಿ ತಂದೆ ತಾಯಿ ನಮಗೆ ಕಷ್ಟ ತೋರಿಸ್ಕೊಂಡಿಲ್ಲ, ನಮಗೆ ಗೊತ್ತೇ ಇಲ್ಲ. ನಮಗೊಂದು ರಿಯಲೈಸೇಷನ್ ಯಾವಾಗ ಆಯಿತು, ಓಕೆ ಏನಾದರೂ ಮಾಡ್ಬೇಕು ಜೀವನದಲ್ಲಿ, ಹಿಂಗೆ ಇರೋಕ್ಕಾಗಲ್ಲ ಅಂತ ಎಲ್ಲ ಒಂದು ಮೈಂಡ್ ಸೆಟ್ ಬಂದಾದ್ಮೇಲೆ ನಾನು ಮನೆಯಿಂದ ಹೊರಗೆ ಹೊರಟಿದ್ದು. ಆಬ್ವಿಯಸ್ಲಿ ಮಿಡಲ್ ಕ್ಲಾಸಿಂದ ಬಿಲಾಂಗ್ ಆಗೋರಲ್ಲ, ನಮ್ಮ ಡ್ರೀಮ್ಸ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಾನು ಇಲ್ಲಿಗೆ ಬಂದಿರೋದು. ಬಟ್ ವೆರಿ ಸೂನ್ ಐ ವಿಲ್ ಬಿ ಪರ್ಸ್ಯೂವಿಂಗ್ ಮೈ ಡ್ರೀಮ್ಸ್. ನಾನು ಆವ್ರೇಜ್ ಆಗಿರೋಕ್ಕೆ ನನಗೆ ಇಷ್ಟ ಇಲ್ಲ. ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಿ. ಸೊ ಐ ವಿಲ್ ಬಿ ಗೋಯಿಂಗ್ ಟು ಟೇಕ್ ಅ ಬಿಗ್ ಸ್ಟೆಪ್ ಇನ್ ಮೈ ಲೈಫ್ ವೆರಿ ಸೂನ್. ಅದು ನಿಮಗೆ ಗೊತ್ತಾಗುತ್ತೆ. ಬ್ರೋ, ವಾಟ್ ಈಸ್ ಸೀಕ್ರೆಟ್ ಆಫ್ ಯುವರ್ ಕನ್ಸಿಸ್ಟೆನ್ಸಿ ಅಂತ? ಸಿ, ಫಸ್ಟ್ ಆಫ್ ಆಲ್ ನಿಮಗೆ ಇಷ್ಟ ಇರೋ ಕೆಲಸ ನೀವು ಮಾಡ್ತಾ ಇದ್ರೆ ನಿಮಗೇನೋ ರೀಸನ್ ಬೇಡ. ಈಗ ನನಗೆ ಇದೆಲ್ಲ ಇಷ್ಟ, ಇದು ಕಾಲದಿಂದ ಇಷ್ಟ ಇತ್ತು, ಬಟ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ನಾನು ಎಲ್ಲೋ ಆಚೆ ಹೋಗ್ಬಿಟ್ಟಿದ್ದೆ. ಆ ಒಂದು ಡಿಸಿಷನ್ ನನ್ನ ನಿಮ್ಮ ಮುಂದೆ ಇವತ್ತು ಕೂರ್ಸುಂಟು. ಇದು ನನಗೆ ಇಷ್ಟ ಉಂಟು, ನಾನು ಇದು ಕಷ್ಟಪಟ್ಟಲ್ಲ ನಾನು ಮಾಡ್ತಿರೋದು, ನನಗೆ ಇಷ್ಟಪಟ್ಟು ಮಾಡ್ತಿರೋದು. ಆ್ಯಂಡ್ ದಟ್ಸ್ ವಾಟ್ ಈಸ್ ಕನ್ಸಿಸ್ಟೆನ್ಸಿ ಆಲ್ ಅಬೌಟ್. ಕನ್ಸಿಸ್ಟೆನ್ಸಿ ನಿಮಗೆ ಇಷ್ಟ ಇರೋ ಕೆಲಸದಲ್ಲಿ ತೋರಿಸಿದ್ರೆ ನೀವು ಮಾಡ್ತಾ ಇರ್ತೀರ, ಬೆಳಿಗ್ಗೆ ಸಂಜೆ ರಾತ್ರಿ ವರ್ಷಗಟ್ಲೆ, ಇಟ್ ಡಸಂಟ್ ಮ್ಯಾಟರ್. ಕನ್ಸಿಸ್ಟೆನ್ಸಿ ಅಂದ್ರೆ ನಿಮ್ಗೆ ಇಷ್ಟ ಇರೋ ಕೆಲಸ ಮಾಡಿ ಅಷ್ಟೇ. ದಟ್ಸ್ ದ ಸೀಕ್ರೆಟ್. ಹೂ ಈಸ್ ಯುವರ್ ಫೇವ್ರೆಟ್ ಲೆಕ್ಚರ್ ಇನ್ ಭಾರತ್ ಮಾತಾ ಡಿಗ್ರಿ ಕಾಲೇಜ್ ಕೊಪ್ಪ ಅಂತ ಕೇಳಿದರೆ, ಅದು ನಾನು ಓದಿರೋ ಕಾಲೇಜ್ ಅದು. ಸಿ, ಹೂ ಈಸ್ ಮೈ ಫೇವ್ರೆಟ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ಟೀಚರ್ಸ್ ಎಲ್ಲರೂ ಒಳ್ಳೆಯವ್ರೆ. ನಮಗೆ ಆಗ ಗೊತ್ತಾಗಲ್ಲ, ಈಗ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ದೇರ್ ಆರ್ ಸಮ್, ನಾನು ಹೆಸರು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ, ಬಟ್ ಕೆಲವೊಬ್ರು ತುಂಬಾ ತುಂಬಾ ಒಳ್ಳೆಯವ್ರೆ. ಯಾಕಂದ್ರೆ ನಂದು ಹಾಫ್ ಆಫ್ ಮೈ ಲೈಫ್ ಭಾರತ್ ಮಾತಾದಲ್ಲೇ ಹೋಗಿರೋದು. ಹಾಫ್ ಅಲ್ಲ, ಮೆಜಾರಿಟಿ ಎಲ್ಲ ಲೈಫ್ ಭಾರತ್ ಮಾತಾದಲ್ಲೇ ಹೋಗಿರೋದು. ಯಾಕಂದ್ರೆ ನನಗೆ ನಮ್ಮೂರು ಬಿಟ್ಬಿಟ್ಟು ಹೊರಗೆ ಹೋಗಕ್ಕೆ ಇಷ್ಟನೇ ಇತ್ತಿಲ್ಲ. ಸೊ ಬ್ಯಾಕ್ ಇನ್ ದ ಡೇಸ್, ಈವನ್ ಟುಡೇ ಐ ಥಿಂಕ್ ಬೆಸ್ಟ್ ಕಾಲೇಜ್ ಎಲ್ಲ ಬಂದ್ರೆ ಇಟ್ ವುಡ್ ಬಿ ಲೈಕ್ ಭಾರತ್ ಮಾತಾ. ಫೇವ್ರೆಟ್ ಟೀಚರ್ ಅಲ್ಲಿ ಎಲ್ಲರೂ ಫೇವ್ರೇಟ್, ಐ ವುಡಂಟ್ ಸೇ ಪರ್ಟಿಕ್ಯುಲರ್ಲಿ, ಬಟ್ ದೇರ್ ಆರ್ ಸಮ್ ಟೀಚರ್ಸ್, ಅವ್ರ ಹೆಸರು ಇವತ್ತು ನನ್ನ ತಲೆಯೊಳಗಿರೋದಂದ್ರೆ, ಫಸ್ಟ್ ಈಸ್ ಗೋಪಾಲ್ ಕೃಷ್ಣ ಸರ್, ಅಕೌಂಟ್ಸ್ ತೆಗೋತಾ ಇದ್ರು. ಅಂಡ್ ದೆನ್ ಶ್ರೀದೇವಿ ಮ್ಯಾಮ್ ಅಂತ ಒಬ್ರು ಇದ್ರು. ಅಂಡ್ ದೆನ್ ಗಾಯತ್ರಿ ಮಿಸ್ ಅಂತ ಇದ್ರು. ಇನ್ನು ತುಂಬಾ ಜನ ಇದ್ದಾರೆ, ಇವ್ರ 3 ಜನ ಹೆಸರು ನನಗೆ ನೆನ್ಪುಂಟು. ಒಬ್ರು ಟೀಚರ್ ಇದ್ರು, ಸಂಧ್ಯಾ ಮಿಸ್ ಅಂತ. ಗೈಸ್, ನಾನು ಕಾಲೇಜಲ್ಲಿ ಸ್ಕೂಲಲ್ಲಿ ದ ಬೆಸ್ಟ್ ಸ್ಟೂಡೆಂಟ್, ಒಳ್ಳೆ ಓದೋ ಹುಡುಗ ಆ ಥರ ಅಲ್ಲ. ಐ ಯೂಸ್ ಟು ಬಿಲಾಂಗ್ ಫ್ರಮ್ ಅ ಲಾಸ್ಟ್ ಬೆಂಚ್, ಬಟ್ ಓದ್ತಿದ್ದೆ ನಾನು, ಬಟ್ ಅಷ್ಟು ಓದಕ್ಕೆ ಇಂಟ್ರೆಸ್ಟ್ ಇತ್ತಿಲ್ಲ. ಒಟ್ಟು ಸಂಧ್ಯಾ ಮಿಸ್ ಅಂತ ಒಬ್ರು ಇದ್ರು. ಶಿ ವಾಸ್ ಫ್ರಮ್ ಮ್ಯಾಂಗ್ಳೂರ್, ಐ ಗೆಸ್ ಮ್ಯಾಂಗ್ಳೂರ್ ಅವರು. ಈಗಿಲ್ಲ, ಅವರು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಒಂದಿನ ಪೇರೆಂಟ್ಸ್ ಮೀಟಿಂಗಲ್ಲಿ, ಐ ಥಿಂಕ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಏನೋ, ಐ ಗೆಸ್. ಯೂಶುವಲಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇದ್ದಾಗ ಪೇರೆಂಟ್ಸ್ನ ಕರೆದುಬಿಟ್ಟು ಹೇಳ್ತಾರಲ್ಲ, ಇವನು ಇದು ಮಾಡಿಲ್ಲ, ಅದು ಮಾಡಿಲ್ಲ, ಇದರಲ್ಲಿ ಇಷ್ಟು ತೆಗ್ದಿದ್ದಾರೆ, ನೋಟ್ಸ್ ಬರೆಯಲ್ಲ, ಅದು ಇದು ಎಲ್ಲ ನನ್ನೊಳಗಿತ್ತದು. ಬಟ್ ಒನ್ ಫೈನ್ ಡೇ ಸಂಧ್ಯಾ ಮಿಸ್ ಅಪ್ಪ ಅಮ್ಮ ಮುಂದೆ ಕೂತಿದ್ದಾರೆ. ಅಂಡ್ ದೆನ್ ಶಿ ಆಸ್ಕ್ಡ್ ಮೀ, ನಿನಗೆ ನಿನ್ನ ತಾಯಿ ಮೇಲೆ ಕರುಣೆ ಬರಲ್ವಾ ಅಂತ. ಅದು ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಅದು ನನಗೆ ಇವತ್ತುವರೆಗೂ ತಲೆಯಲ್ಲಿ ಉಂಟು. ಶಿ ವಾಸ್ ರಿಯಲಿ ನೈಸ್ ಟೀಚರ್. ನನಗೆ ಅವ್ರು ಹೇಳಿದ ಮಾತು ಎಲ್ಲ ಇವತ್ತಿಗೂ ಯೋಚನೆ ಉಂಟು. ಸೊ ಶಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಟೀಚರ್ಸ್ ಆ್ಯಕ್ಚುಲಿ, ಸಂಧ್ಯಾ ಮಿಸ್ ಅಂತ. ಇಲ್ಲೊಬ್ರು ಕೇಳಿದ್ದಾರೆ, ಡ್ರಾಪ್ ಶಿಪ್ಪಿಂಗ್ ಮಾಡೋದು ಓಕೆನಾ ಅಂತ. ಡ್ರಾಪ್ ಶಿಪ್ಪಿಂಗ್ ಅಂದರೆ ಒಂದು ಇಟ್ಸ್ ಲೈಕ್ ಅ ಬಿಸ್ನೆಸ್ ಥಿಂಗ್. ಯಾರಿಗೆಲ್ಲ ಗೊತ್ತಿಲ್ಲ, ಇಟ್ಸ್ ರಿಯಲಿ ನೈಸ್ ದು. ಬಟ್ ಏನೇ ಇರಲಿ, ನೀವು ರಿಯಲ್ ಲೈಫ್ ಬಿಸ್ನೆಸ್ ಮಾಡೋದಾಗಿರಲಿ ಅಥವಾ ಈ ಡ್ರಾಪ್ ಶಿಪ್ಪಿಂಗ್ ವಾಟ್ ಎವರ್ ಇಟ್ ಈಸ್, ಫುಲ್ ನಾಲೆಜ್ ಇಲ್ಲದೆ ಡೋಂಟ್ ಸ್ಟೆಪ್ ಇನ್. ಫುಲ್ ನಾಲೆಜ್ ಇಲ್ಲದೆ ಯಾವುದೇ ಬಿಸ್ನೆಸ್ ಆಗಿರಲಿ, ಡ್ರಾಪ್ ಶಿಪ್ಪಿಂಗ್ ಆಗಿರಲಿ, ಅದ್ರೊಳಗೆ ಕಾಲು ಹಾಕಬೇಡಿ. 25
25-30 ಸಾವಿರ ಸಂಬಳಕ್ಕೆ ದುಡಿಯೋಕ್ಕೆ ನೀವು ನಿಯರ್ಲಿ 15-16 ವರ್ಷ ಓದ್ತೀರಾ. ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ನೀವು ದುಡ್ಡು ಹಾಕ್ತಿದ್ದೀರಾ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ಹೋಗ್ಬಿಟ್ಟು ಯಾವುದಕ್ಕೂ ಹಾರಬೇಡಿ. ಸೀರಿಯಸ್ಲಿ, ಜೆನ್ಯುನ್ಲಿ ಸ್ಪೀಕಿಂಗ್, ವಾಟ್ ಈಸ್ ಲೈಫ್ ಅಕಾರ್ಡಿಂಗ್ ಟು ಯು ಅಂತ ಒಬ್ರು ಕೇಳಿದ್ದಾರೆ. ಲೈಫ್ ಈಸ್ ಅ ಜರ್ನಿ. ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಉಂಟು ಜೀವನದ್ದು, ವಿಚ್ ಈಸ್ ಬರ್ತ್, and then the ending point is death. So it's a journey. ಹುಟ್ಟು ಸಾವು ಇದ್ದಿದೆ, ಈ ಮಿಡಲ್ ಲೈನ್ ಅಲ್ಲಿ ನಾವು ಹೇಗೆ ಬದುಕಬೇಕು ಅಂತ ನಮಗೆ ಬಿಟ್ಟಿದ್ದು. ಸೊ ಲೈಫ್ ಈಸ್ ಅ ಜರ್ನಿ. ಲಿವ್ ಯೋರ್ ಫುಲ್ಲೆಸ್ಟ್ ಅಂಡ್ ಮೇಕ್ ಪೇರೆಂಟ್ಸ್ ಪ್ರೌಡ್ ಅಂಡ್ ಮೇಕ್ ಯುವರ್ ಸೆಲ್ಫ್ ಪ್ರೌಡ್. ಪಾಪ ಅವರು ಮೆಸೇಜ್ ಮಾಡಿದ್ದಾರೆ, ಕ್ರಿಶ್ ಅಂತ, ನಿಮ್ಮ ಬಿಗ್ಗೆಸ್ಟ್ ಫ್ಯಾನ್ ಆಗಿರೋ ನನಗೆ ಜಸ್ಟ್ ಒಂದು ಮೆಸೇಜ್ ಆದರೂ ರೆಸ್ಪಾನ್ಸ್ ಮಾಡಿ ಬ್ರೋ, ಎಷ್ಟು ದಿನದಿಂದ ವೇಟಿಂಗ್. ಸಿ ಗೈಸ್, ರಿಗಾರ್ಡಿಂಗ್ ದಿಸ್ ಐ ಆಮ್ ರಿಯಲಿ ಸಾರಿ. ಯಾರಿಗೆಲ್ಲ ಮೆಸೇಜ್ ಬಂದಿಲ್ಲ, ಐ ಆಮ್ ರಿಯಲಿ ಸಾರಿ. ನಾನು ಟ್ರಸ್ಟ್ ಮೀ, ಕೆಲವೊಬ್ರು ಇದ್ದಾರೆ ನನಗೆ ಮೆಸೇಜ್ ಎಲ್ಲ ಕಳಿಸುವಾಗ ವೆನೆವರ್ ಐ ಹ್ಯಾವ್ ಟೈಮ್ ನಾನು ರಿಪ್ಲೈ ಮಾಡ್ತೀನಿ. ಮೆಜಾರಿಟಿ ಅವ್ರಿಗೆ ರಿಪ್ಲೈ ಮಾಡ್ತೀನಿ. ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ವೋ, ನನಗೆ ಬರೋ ಕಮೆಂಟ್ಸ್ ನಾನು ಒಂದು ಕಮೆಂಟು ಮಿಸ್ ಮಾಡಲ್ಲ, ಪ್ರತಿಯೊಂದು ಓದ್ತೀನಿ. ನಾನು ಓದ್ಬಿಟ್ಟು ಲೈಕ್ ಮಾಡ್ತೀನಿ. ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ, ಕೆಟ್ಟದ ಆ ಥರ ಬರಲ್ಲ ನನಗೆ. ಸೊ ಯೂಶ್ವಲಿ ಒಳ್ಳೇದೇ ಬರುತ್ತೆ. ನಾನು ಯಾವುದು ಮಿಸ್ ಮಾಡಲ್ಲ. ಇಫ್ ಇನ್ ಕೇಸ್ ಮಿಸ್ ಆಗಿದ್ರೆ ಐ ಆಮ್ ಸಾರಿ. ಯಾರ್ದು ಫ್ಯಾನ್ ಆಗಬೇಡಿ, ಇದು ಹಂಬಲ್ ರಿಕ್ವೆಸ್ಟ್. ನೀವು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂಡ್ ದಟ್ಸ್ ಮೋರ್ ದೆನ್ ಎನಫ್. ಯಾರ್ದು ಫ್ಯಾನ್ ಆಗಬೇಡಿ, ನಿಮಗೆ ನೀವೇ ಫ್ಯಾನ್ ಆಗ್ಕೊಳ್ಳಿ. ನಿಮ್ಮ ಕಣ್ಣಲ್ಲಿ ನೀವು ಹೀರೋ ಆಗಬೇಕು ಅಷ್ಟೇ. ಯು ಶುಡ್ ಗ್ರೋ. ಇನ್ನೊಬ್ರು ಮೆಸೇಜ್ ಮಾಡಿದ್ದಾರೆ, ಅಣ್ಣ ಕಮ್ ಟು ಕರ್ನಾಟಕ ಅಂತ. ಗೈಸ್, ಕರ್ನಾಟಕಕ್ಕೆ ಬರೋದು ಇದ್ದೇ ಇರುತ್ತೆ. ಇಟ್ಸ್ ವೇರ್ ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್. ಆಬ್ವಿಯಸ್ಲಿ ಇಲ್ಲಿ ಗಲ್ಫಿಗೆ ಬರಕ್ಕೆ 100 ಕಾರಣ ಇತ್ತು ನನಗೆ, ಬಟ್ ಇಲ್ಲಿಂದ ರಿಟರ್ನ್ ಹೋಗಕ್ಕೆ ನನಗೆ ಒಂದೇ ಕಾರಣ ಇರೋದು, ಅದು ಸೆಲ್ಫ್ ಗ್ರೋತಿಗೆ. ನನಗೇನು ಇಷ್ಟ ಉಂಟು ಅದು ಮಾಡ್ಬೇಕಂದ್ರೆ ಐ ಹ್ಯಾವ್ ಟು ಹೆಡ್ ಬ್ಯಾಕ್ ಹೋಮ್. ವೆರಿ ಸೂನ್ ಐ ವಿಲ್ ಬಿ ಹೆಡ್ಡಿಂಗ್ ಬ್ಯಾಕ್ ಟು ಕರ್ನಾಟಕ. ಅ ಗಾಯ್ ಫ್ರಮ್ ಕುಶಾಲ್ ನಗರ್. ಪ್ರತಿಯೊಬ್ಬರಿಗೂ ನನ್ನ ಹೆಸರು ನೆನಪಿರ್ಬೇಕು. ಪೀಪಲ್ ಶುಡ್ ರಿಮೆಂಬರ್ ಮೀ ಫಾರ್ ಮೈ ಗುಡ್ ಥಿಂಗ್ಸ್. ಅದು ಒನ್ ಆಫ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಅದಿನ್ನೂ ಆಗಿಲ್ಲ, ಆಗಕ್ಕುಂಟು, ಬಟ್ ಐ ವಿಲ್ ನಾಟ್ ಗಿವ್ ಅಪ್. ಪೀಪಲ್ ವಿಲ್ ಸಿ ಮೀ ಅಂಡ್ ಟೆಲ್, ಇವನು ಹೇಳಿದ್ದ ಇವನು ಮಾಡಿ ತೋರಿಸಿದಾನೆ. ಡಿಸಿಪ್ಲಿನ್ ಅಂದ್ರೆ ಇವನಿಂದ ಕಲ್ತ್ಕೋಬೇಕು. 1 year ಸಾಕು, ಒಂದೇ ಒಂದು ವರ್ಷ ಯು ಕ್ಯಾನ್ ಚೇಂಜ್ ಯುವರ್ ಹೋಲ್ ಬ್ಲಡ್ ಲೈನ್. ಅಂಡ್ ಅದನ್ನ ನಾನು ನಿಮಗೆ ಪ್ರೂವ್ ಮಾಡ್ತೀನಿ. ಜಸ್ಟ್ ವೈಟ್ ಅಂಟಿಲ್ ಐ ಆಮ್ ಹೋಮ್. ಇನ್ನೊಬ್ರು ಮೆಸೇಜ್ ಮಾಡಿದ್ದಾರೆ, ಐ ವಾಂಟ್ ಟು ಬಿಕಮ್ ಅ ಬಿಲಿಯನೇರ್, ವಾಟ್ ಟು ಡೂ, ಗಿವ್ ಮೀ ಒನ್ ಅಡ್ವೈಸ್ ಅಂತ. ಬಿಲಿಯನೇರ್ ಆಗಬೇಕು, ಎಲ್ಲರಿಗೂ ದುಡ್ಡು ಮಾಡಬೇಕು, ಎಲ್ಲರಿಗೆ ಶ್ರೀಮಂತರಾಗಬೇಕು, ಎಲ್ಲರಿಗೆ ಎಲ್ಲ ಮಾಡಬೇಕು. ಬಟ್ ಅಲ್ಲಿ ತಲುಪಕ್ಕೋಸ್ಕರ ಇವತ್ತು ಅವ್ರು ಏನು ಸ್ಟೆಪ್ ತಗೋಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಸೆಲ್ಫ್ ಗ್ರೋತ್ ಈಸ್ ದ ಮೇನ್ ಥಿಂಗ್. ನಿಮ್ಮನ್ನ ನೀವು ಡೆವಲಪ್ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಈಟ್ ಗುಡ್, ಸ್ಲೀಪ್ ಗುಡ್, ಡೂ ಗುಡ್ ಅಂಡ್ ವರ್ಕ್ ಆನ್ ಯುವರ್ ಸೆಲ್ಫ್. ಅಂಡ್ ಈ 4 ಜೊತೆಗೆ ಯು ಶುಡ್ ರಿಮೆಂಬರ್ ಗಾಡ್. ದೇವರನ್ನ ಒಟ್ಟಿಗೆ ತಗೊಂಡು ಎಲ್ಲ ಕಾರ್ಯದಲ್ಲಿ ಮುಂದೆ ಬನ್ನಿ. ಓಕೆ, 1 word ಫಾರ್ ಕರ್ನಾಟಕ, ಹೋಮ್. ಇಟ್ಸ್ ಹೋಮ್ ಬ್ರೋ. ಕಾರ್ಪೊರೇಟ್ ಲೈಫ್ ಬಗ್ಗೆ ಮಸ್ತ್ ಸಜೆಷನ್ ಕೊಡಿ ಅಂತ ಒಬ್ರು ಕೇಳಿದ್ದಾರೆ. ಕಾರ್ಪೊರೇಟ್ ಲೈಫ್ ಅಂದಾಗ ನದ್ದೇ ಲೈಫ್ ಯೋಚನೆ ಬರುತ್ತೆ ನನಗೆ. ಸಿ, ಆಲ್ ಐ ಕ್ಯಾನ್ ಸೇ ಈಸ್ ಕಾರ್ಪೊರೇಟ್ ಲೈಫ್ ಬ್ಯಾಡ್ ಅಲ್ಲ. ಓಕೆ, ನಾನು ಈ 5 ವರ್ಷದಿಂದ ಕಾರ್ಪೊರೇಟ್ ಲೈಫಲ್ಲೇ ಇರೋದು, ಈಗಲೂ ಕಾರ್ಪೊರೇಟ್ ಲೈಫಲ್ಲೇ ಇದ್ದೀನಿ. ಈ ಕ್ಯಾಮ್ರಾ ಕೂಡ ನಾ ಕಾರ್ಪೊರೇಟ್ ಲೈಫಲ್ಲೇ ನಾನು ದುಡ್ಡು ತಗೊಂಡಿರೋ ದುಡ್ಡಲ್ಲೇ ನಾನು ಕ್ಯಾಮ್ರಾ ತಗೊಂಡಿರೋದು. ಓಕೆ, ಕೆಲವೊಬ್ರು ಇದ್ದಾರೆ, ಅವರಿಗೆ ದೇ ಲವ್ ಕಾರ್ಪೊರೇಟ್ ಜಾಬ್, ದಟ್ಸ್ ವೇರ್ ದೇ ಬಿಲಾಂಗ್. ಇಟ್ಸ್ ಓಕೆ. ಬಟ್ ಮೆಜಾರಿಟಿ ನಮ್ಮ ಥರ ಮಿಡಲ್ ಕ್ಲಾಸ್ ಹುಡುಗರಿಗೆ ಅಥವಾ ಹುಡುಗಿರಿಗೇನು ಕೆಲವೊಬ್ಬರಿಗೆ ದಿಸ್ ಈಸ್ ನಾಟ್ ಸಮಥಿಂಗ್ ದೇ ಲೈಕ್ ಟು ಡೂ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆಸೆ ಇರುತ್ತೆ ಅಲ್ವಾ. ಬಟ್ ನಮ್ಮ ಮನೆಯ ಜವಾಬ್ದಾರಿ, ನಮಗಿರೋ ಜವಾಬ್ದಾರಿ, ಅದು ನಮಗೆ ಬೇರೆ ಆಪ್ಷನ್ ಕೊಡಲ್ಲ. ರಿಸ್ಕ್ ತಗೊಳ್ಳೋಕೆ ನಾವು ಯೋಚನೆನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ವಿ ಹ್ಯಾವ್ ಅ ಫ್ಯಾಮಿಲಿ ಟು ಫೀಡ್. ಸೊ ದಟ್ಸ್ ವೇರ್ ವಿ ಲ್ಯಾಂಡ್ ಇನ್ ಟು ಕಾರ್ಪೊರೇಟ್. ಲ್ಯಾಂಡಿಂಗ್ ಇನ್ ಕಾರ್ಪೊರೇಟ್ ಈಸ್ ನಾಟ್ ರಾಂಗ್, ಆಯ್ತಾ. ಬಟ್ ಸ್ಟೇಯಿಂಗ್ ದೇರ್ ಈವನ್ ಇಫ್ ಯು ಡೋಂಟ್ ಲೈಕ್ ದ ಜಾಬ್, ಅದು ನಿಮ್ಮ ತಪ್ಪು. ಕೊನೆಗೊಂದಿನ ನೀವು ರಿಗ್ರೆಟ್ ಮಾಡೋ ಥರ ಆಗುತ್ತೆ. ಸೊ ಸೇವ್ ಆಸ್ ಮಚ್ ಆಸ್ ಯು ಕ್ಯಾನ್, ವರ್ಕ್ ಆನ್ ಯುವರ್ ಬಿಸ್ನೆಸ್ ಆರ್ ಓಪನ್ ಸಮಥಿಂಗ್ ಆರ್ ವಾಟ್ ಎವರ್ ಯು ವಾಂಟ್ ಟು ಡೂ. Day 1 ಇಂದ ಸ್ಟಾರ್ಟ್ ಸೇವಿಂಗ್. ಬಿಕಾಸ್ ನಾವು ಕಾರ್ಪೊರೇಟಲ್ಲಿ ಯಾವತ್ತೂ ನಮಗೆ ನಿಲ್ಲಕ್ಕಾಗಲ್ವಲ್ಲ. ಕಾರ್ಪೊರೇಟಲ್ಲಿ ನಾವು ಹೆಂಗೆ ಅಂದರೆ, ಈ ಕುರಿಗಳ ಮಧ್ಯೆ ನಾವು ತೋಳ ಆಗಿದ್ರು ಕುರಿಯ ಮುಖವಾಡ ಹಾಕೊಂಡು ನಡಿಬೇಕಾಯ್ತದೆ, ಯಾಕಂದ್ರೆ ನಮ್ಮ ಕೆಲಸ ಆಗ್ಬೇಕಲ್ಲಿ. ಕಾರ್ಪೊರೇಟ್ ಲೈಫ್ ಈಸ್ ಗುಡ್ ಬಟ್ ನಾಟ್ ಫಾರ್ ಅಸ್. ಇನ್ನೊಂದು ಕ್ವಶನ್ ಉಂಟು ಬ್ರೋ, ಅಲ್ಲಿ ಬರ್ಬೇಕಂದ್ರೆ ಏನೆಲ್ಲ ಎಜುಕೇಶನ್ ಆಗಿರ್ಬೇಕು ಬ್ರೋ? ಇಲ್ಲಿ ಬರ್ಬೇಕಂದ್ರೆ ಆಬ್ವಿಯಸ್ಲಿ ನೀವು ಇಫ್ ಇನ್ ಕೇಸ್ ತುಂಬಾ ಓದಿದ್ರೆ ದೇರ್ ಈಸ್ ಅ ಬೆಟರ್ ಚಾನ್ಸ್, ನಿಮಗೆ ಒಳ್ಳೆ ಸ್ಯಾಲರಿ ಸಿಗುತ್ತೆ, ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ಬಟ್ ಇಲ್ಲಿ ಸ್ಪೆಷಲಿ ಗಲ್ಫ್ ಅಲ್ಲಿ, ದುಬೈ ಅಲ್ಲಿ ಎಲ್ಲ ಇಲ್ಲಿ ಬರ್ದಿರ್ಬೇಕು ಬ್ರೋ, ಎಲ್ಲ ಇಲ್ಲಿ ಬರ್ದಿರ್ಬೇಕು. ಟ್ರಸ್ಟ್ ಮೀ, ನೀವು ಯಾರನ್ನ ಬೇಕಾದ್ರೆ ಕೇಳಿ ನೋಡಿ, ಇಲ್ಲಿ ಬರ್ದಿರ್ಬೇಕು ಬ್ರೋ. ನೀವು ಮಾರ್ಕ್ಸ್ ಕಾರ್ಡಲ್ಲಿ ಏನು ಬರ್ದಿರುತ್ತೆ ಅದು ನನಗೆ ಕನ್ಸಿಡರ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಇಲ್ಲಿ ಬರ್ದಿರೋದು ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಎವ್ರಿಥಿಂಗ್
80 ಅಲ್ಲ, ಐ ಗೆಸ್ 90% ಡಿಪೆಂಡ್ಸ್ ಆನ್ ಯುವರ್ ಲಕ್ ಇಲ್ಲಿ, ಟ್ರಸ್ಟ್ ಮೀ. ಬಟ್ ಒಂದ್ಸಲ ನೀವು ಊರಿಂದ ಆಚೆ ಬರಲೇಬೇಕು. ಯು ಶುಡ್ ಟ್ರಾವೆಲ್ ಅ ಕಂಟ್ರಿ. ಆಗ ನಿಮಗೆ ರಿಯಲೈಸ್ ಆಗುತ್ತೆ, ನಾನು ಇನ್ನೂ ಏನು ಮಾಡೇ ಇಲ್ಲ, ಇನ್ನೂ ಏನು ನೋಡೇ ಇಲ್ಲ. ಯಾಕೆ ಗೊತ್ತಾ, ನೀವು ನಿಮ್ದೇ ಸರ್ಕಲ್ ಒಳಗೆ ಇದ್ರೆ, ನೀವು ಈಗ ನಿಮ್ದೊಂದು ಸರ್ಕಲ್ ಇರುತ್ತಲ್ಲ, ಅದರಲ್ಲೇ ನೀವು ಇದ್ರೆ ನಿಮಗೆ ಅಲ್ಲೇ ಲಿಮಿಟೆಡ್ ಆಗೋಯ್ತದೆ. ಯು ವಿಲ್ ಫೀಲ್ ಲೈಕ್, ಓ ನಾನೇನೋ ಮಾಡಿದ್ದೀನಿ, ನಾನು ಜೀವನದಲ್ಲಿ ಏನೋ ಮಾಡಿದ್ದೀನಿ, ಇವ್ರಕ್ಕಿಂತ ನಾನು ಜಾಸ್ತಿ ಏನೋ ಮಾಡಿದ್ದೀನಿ. ಬ್ರೋ ಇಲ್ಲ, ನಥಿಂಗ್. ಒನ್ಸ್ ಯು ಮೂವ್ ಔಟ್ ಆ ಸರ್ಕಲಿಂದ ಹೊರಗೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಈ ಜಗತ್ತೆಷ್ಟು ದೊಡ್ಡದುಂಟು ಅಂತ. ದುಡ್ಡು ಎಲ್ಲರೂ ಮಾಡ್ತಿದ್ದಾರೆ, ಬಟ್ ಡಿಡ್ ಯು ಅಚೀವ್ ಸಮಥಿಂಗ್ ಔಟ್ ಆಫ್ ಇಟ್? ಎಲ್ಲರೂ ದುಡ್ಡು ಮಾಡ್ತಿದ್ದಾರೆ ಬ್ರೋ, ಯಾರು ದುಡ್ಡು ಮಾಡ್ತಿಲ್ಲ ಹೇಳಿ? ಪ್ರತಿಯೊಬ್ಬ ವ್ಯಕ್ತಿನೂ ದುಡ್ಡು ಮಾಡ್ತಿದ್ದಾರೆ. ಅದು ಅವ್ರಿಗೆ ಇಷ್ಟ ಇರೋದು ಕೆಲಸದಲ್ಲಾಗಿರ್ಬೋದು, ಇಷ್ಟ ಇಲ್ಲದ ಕೆಲಸದಲ್ಲಾಗಿರ್ಬೋದು. ಬಟ್ ಅದು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಫೀಲಿಂಗ್ ಇರುತ್ತಲ್ಲ, ಅದನ್ನ ನೀವು ಕ್ಯಾಪ್ಚರ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್, ಒನ್ ವಿಡಿಯೋ ಫಾರ್ ಟ್ರಸ್ಟ್ ಅಂತ. ಈ ಭರವಸೆ ಅನ್ನೋ ಪದ ಉಂಟಲ್ಲ, ಇದು ತುಂಬಾ ಮೌಲ್ಯವಾದದ್ದು. ಇದು ನೀವು ಕೆಲವೊಮ್ಮೆ ನೀವು ದುಡ್ಡಿಂದನೂ ಇದನ್ನ ಖರೀದಿ ಮಾಡೋಕ್ಕಾಗಲ್ಲ. ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಮೇಲೆ ನೀವು ಭರವಸೆ ಮಾಡಿ ಅಷ್ಟೇ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಇನ್ ದ ಎಂಡ್ ಆಫ್ ದ ಡೇ ಇಟ್ಸ್ ಯು ಓನ್ಲಿ. ಸೊ ಟ್ರಸ್ಟ್ ಯುವರ್ ಸೆಲ್ಫ್ ಫಸ್ಟ್. ಇನ್ನೊಬ್ರು ಟೆಕ್ಸ್ಟ್ ಮಾಡಿದ್ದಾರೆ, ಕಾರ್ಪೊರೇಟ್ ಕೆಲಸ ಮಾಡ್ತೀರಾ ಬ್ರೋ, ಅವ್ರ ನಿಮ್ಮ ಕಾರ್ಪೊರೇಟ್ ಅನ್ನೋದು ಸರ್ನೇಮ್ ಇದೆಯಾ ಅಂತ. ಆ್ಯಕ್ಚುಲಿ ಈ ಕಾರ್ಪೊರೇಟ್ ಕನ್ನಡಿಗ ಅಂತ ಹೆಸರು ಬರೋಕ್ಕೆ ಕಾರಣನೇ ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡೋದಕ್ಕೆ. ಆ್ಯಂಡ್ ದೆನ್ ಐ ಆಲ್ವೇಸ್ ವಾಂಟೆಡ್ ಟು ಮೇಕ್ ವೀಡಿಯೋಸ್ ಅಲ್ಲ, ಏನು ಹೆಸರು ಇಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ದೆನ್ ನಾನು ಯೋಚನೆ ಮಾಡಿದೆ, ಸರಿ ಕಾರ್ಪೊರೇಟಲ್ಲಿ ಕೆಲಸ ಮಾಡುತ್ತಾರೆ, ಕಾರ್ಪೊರೇಟ್ ಕನ್ನಡಿಗ ಅಂತಲೇ ಇಡೋಣ ಅಂತ. ಆ್ಯಂಡ್ ದೆನ್ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ನಾನು ಈ ಕಾರ್ಪೊರೇಟಿಂದ ಹೊರಗೆ ಬಂದ್ರೂ ಇದೇ ಹೆಸರು ಇರುತ್ತೆ, ಯಾಕಂದರೆ ನನ್ನ ಜರ್ನಿ ಶುರುವಾಗಿದೆ ಇಲ್ಲಿಂದ. ಸರ್ನೇಮ್ ಏನೂ ಅಲ್ಲ, ಕಾರ್ಪೊರೇಟಲ್ಲಿ ಕೆಲಸ ಮಾಡೋದಕ್ಕೆ ಕಾರ್ಪೊರೇಟ್ ಕನ್ನಡಿಗ ಅಂತ ಇಟ್ಟಿರೋದು. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, what's a habit or mindset shift you made that completely changed the way you see the world? Okay, ಇದೊಂದು ಒಳ್ಳೆ ಕ್ವೆಶನ್. ಆ್ಯಕ್ಚುಲಿ ನನ್ನ ಮೈಂಡ್ ಸೆಟ್ ಇಟ್ ವಾಸ್ ಸೇಮ್ ಅಂಟಿಲ್ ಐ ಸ್ಟಾರ್ಟೆಡ್ ಡೂಯಿಂಗ್ ವಾಟ್ ಐ ಲವ್. ನಾನು 5 ವರ್ಷದಿಂದ ಕಾರ್ಪೊರೇಟಲ್ಲಿ ಇದ್ದೆ ಅಲ್ಲ, ನನಗೆ ಏನು ಮಾಡಬೇಕು ಏನು ತಲೆನೇ ಓಡ್ತಿತ್ತಿಲ್ಲ ಕರೆಕ್ಟಾಗಿ. ಒಂದೊಂದ್ಸಲ ಏನೋ ಜೀವನ ಹಿಂಗೆ ಸ್ಟೇಬಲ್ ಆಗಿ ಹೋಯ್ತು. ಸಿ, ನಾನು ಇದರರ್ಥ ನಾನು ಇವತ್ತು ಫುಲ್ ಸಕ್ಸಸ್ಫುಲ್ ಆಗಿದ್ದೀನಿ, ಫುಲ್ ದುಡ್ಡು ಮಾಡಿದ್ದೀನಿ ಆ ಥರ ಅಲ್ಲ. ನನಗೂ ಕಷ್ಟ ಉಂಟು, ಬಟ್ ದ ಫ್ಯಾಕ್ಟ್ ಈಸ್, ಲುಕ್ ಎಟ್ ಮೀ. ಐ ಮೀನ್, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಯಾರಿದ್ದಾರೆ ನಿಮ್ಮ ಒಟ್ಟಿಗೆ? ಐ ಆಮ್ ಆಲ್ ಅಲೋನ್. ಏನೇ ಕಷ್ಟಗಳು ಬಂದರೂ ಇಟ್ಸ್ ಆನ್ ಯು. ಯು ಆರ್ ದ ಒನ್ ಹೂ ವಿಲ್ ಹ್ಯಾಂಡಲ್ ಅಲ್ವಾ. ನೋ ಒನ್ ವಿಲ್ ಸಪೋರ್ಟ್ ಯು ಆರ್ ನೋ ಒನ್ ವಿಲ್ ಹೆಲ್ಪ್ ಯು, ಆಯ್ತಾ? ಆಕ್ಚುಲಿ ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ಐ ಹ್ಯಾಡ್ ಅ ರಿಯಲಿ ಬ್ಯಾಡ್ ಡೌನ್ಫಾಲ್ ಅಂತಾನೆ ಹೇಳ್ಬೋದು. ತುಂಬಾ ಎಲ್ಲ ಆಗಿತ್ತು ನನ್ನ ಜೊತೆ. ಆ ಟೈಮಲ್ಲಿ ನನಗೆ ರಿಯಲೈಸೇಷನ್ ಆಯಿತು, ನೋ ಒನ್ ಇಸ್ ದೇರ್ ಅಂತ. ಲಿಟ್ರಲಿ ನೋ ಒನ್ ಇಸ್ ದೇರ್. ಸಂತೋಷದಲ್ಲಿ ಒಂದು 10-20 ಜನ ನಿಮಗೆ ಬರ್ಬೋದು, ಬಟ್ ದುಃಖದಲ್ಲಿ ಜನ ವಿಲ್ ಹೆಲ್ಪ್ ಯು ಅಂಟಿಲ್ ದೇ ಕ್ಯಾನ್. ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಿಲ್ಲ, ಅವರಿಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ಅದಾದ್ಮೇಲೆ ಇಟ್ಸ್ ಆನ್ ಯು, ನೀವೊಬ್ರೆ. ಸೊ ಆ ದಿನ ನಾನು ರಿಯಲೈಸ್ ಮಾಡಿದೆ, ಇಲ್ಲ ನಾನು ಇನ್ನೂ ಈ ಥರನೇ ಇರೋಕ್ಕಾಗಲ್ಲ, ಏನಾದರೂ ಚೇಂಜ್ ಮಾಡಲೇಬೇಕು. ಆ್ಯಂಡ್ ದೆನ್ ನಂತರನೇ ಎಷ್ಟೋ ತುಂಬ ಜನ ಇರ್ತಾರೆ ಈ ಸಿಚುವೇಶನ್ಸ್ನೆಲ್ಲ ಫೇಸ್ ಮಾಡಿಕೊಂಡು ಇದ್ರ ಬಗ್ಗೆ ಮಾತಾಡಬೇಕು. ನನ್ನಿಂದ ಒಬ್ರಿಗಾದರೂ ಪ್ರೋತ್ಸಾಹ ಸಿಕ್ಕಿದ್ರೆ ಏನಾದರೂ ಆಗ್ಬೋದಲ್ಲ. ನಾನಾಗಿ ಯೋಚನೆ ಮಾಡ್ತಿದ್ದೆ, ನನಗೆ ಯಾರಾದರೂ ಒಂದು ಪ್ರೋತ್ಸಾಹ ಕೊಡೋರು ಇದ್ರೆ ಆಯ್ತಿತ್ತಲ್ಲ ಅಂತ. ಪ್ರೋತ್ಸಾಹ ಅಂತಲ್ಲ, ಒಂದು ಸಪೋರ್ಟಿವ್ ಟಾಕ್ ಇರುತ್ತಲ್ಲ, ಅಷ್ಟು ಸಿಕ್ತಿದ್ರೇನು ಸಾಕು ಅಂತ ನನಗೆಲ್ಲ ಆಯ್ತಿತ್ತು. ಬಟ್ ಯಾರೂ ಇತ್ತಿಲ್ಲ. ನೀವು ಯಾರ ಮೇಲೇನು ಡಿಪೆಂಡ್ ಆಗಿರಬೇಡಿ. ಕೊನೆಗೊಂದಿನ ನೀವೇ ಆಯ್ತೀರಾ, ಇನ್ನು ಯಾರು ಬರಲ್ಲ ನಿಮ್ಮೊಟ್ಟಿಗೆ. ನೀವೇ ನಿಮ್ಮ ಲೈಫ್ನ ಫಿಕ್ಸ್ ಮಾಡೋದು, ಇನ್ಯಾರೂ ಮಾಡೋಕ್ಕಾಗಲ್ಲ. ಆ ದಿನ ನಮ್ಮ ಮೈಂಡ್ ಸೆಟ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಯಿತು. ಆ್ಯಂಡ್ ದೆನ್ ಐ ಟೋಲ್ಡ್ ಟು ಮೈ ಸೆಲ್ಫ್ ದಟ್ ನಾನು ಮಾಡ್ತೀನಿ, ಏನೇ ಆಗಲಿ ನಾನು ಮಾಡ್ತೀನಿ. ಸೊ ನನಗೆ ಏನು ಇಷ್ಟ ಆಯಿತು ನಾನು ಅದು ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿ ತಲುಪಿದ್ದೀನಿ. ಆಬ್ವಿಯಸ್ಲಿ ನನಗೆ ಕಾರ್ಪೊರೇಟಲ್ಲಿ ಏನು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ರೆಸ್ಪಾನ್ಸಿಬಿಲಿಟಿ ಇತ್ತು, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಐ ಆಲ್ವೇಸ್ ವಾಂಟೆಡ್ ಟು ಡೂ ಬಾಡಿ ಬಿಲ್ಡಿಂಗ್, ಆಯಿತಾ? ಐ ಮೀನ್ ನಾಟ್ ಫಾರ್ ದ ಕಾಂಪಿಟೇಷನ್, ಆ ಥರ ಏನೂ ಅಲ್ಲ. ಬಟ್ ನಾನೆಲ್ಲೋ ಒಂದು ಆರ್ಟಿಕಲಲ್ಲಿ ಓದಿದೆ, ನೆಕ್ಸ್ಟ್ ಒಂದು 5 to 10 years ಒಳಗೆ ಇಟ್ ವಿಲ್ ಬಿ ಈಸಿಯರ್ ಟು ಓನ್ ಅ ರೋಲೆಕ್ಸ್ ಮೋರ್ ದೆನ್ ಹ್ಯಾವಿಂಗ್ ಅ ಫಿಟ್ ಬಾಡಿ ಅಂತ. ಜನ ಕಂಪ್ಲೀಟ್ ಆಗಿ ಮೆಟೀರಿಯಲಿಸ್ಟಿಕ್ ಥಿಂಗಿಗೆ ಅಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ. ಈ ವಾಚ್ ತಗೋಬೇಕು, ಕಾಸು ಕೊಟ್ಟರೆ ಎಲ್ಲ ಸಿಗುತ್ತೆ, ಕಾಸು ಕೊಟ್ರೇನೆ ಎಲ್ಲ, ಅದು ಇಟ್ಸ್ ಫ್ಯಾಕ್ಟ್, ಆಯಿತಾ? ಬಟ್ ಇನ್ ದ ಎಂಡ್ ಆಫ್ ದ ಡೇ ಹೆಲ್ತ್ ರಿಯಲಿ ಮ್ಯಾಟರ್ಸ್. ಸೊ ನನಗೆ ಹೆಲ್ತಿ ಆಗಿರಬೇಕು. ಆ್ಯಂಡ್ ದೆನ್ ಐ ವಾಂಟ್ ಟು ಮೇಕ್ ದ ಚೇಂಜ್, ಐ ವಾಂಟ್ ಟು ಬಿ ದ ಚೇಂಜ್. ಯಾರಾದರೂ ಒನ್ ದೇ ವಿಲ್ ಥಿಂಕ್, ಓ ನನಗೆ ಮಾಡೋಕ್ಕಾಯ್ತಿಲ್ಲ, ಇದೆಲ್ಲ ಯಾರು ಮಾಡ್ತಾರೆ, ಆ ಟೈಮಲ್ಲಿ ಐ ವಾಂಟ್ ದೆಮ್ ಟು ರಿಮೆಂಬರ್ ಮೈ ನೇಮ್, ದಟ್ 1 ವರ್ಷ ನಾನು ಸೀರಿಯಸ್ ಆಗಿ ತಗೊಂಡಿದ್ದಕ್ಕೆ ನನ್ನ ಲೈಫ್ ಚೇಂಜ್ ಆಗುಂಟು. ಸೊ ಆಗ ಅವರಿಗೂ ಪ್ರೋತ್ಸಾಹ ಬರುತ್ತೆ. ಐ ವಾಂಟ್ ದ್ಯಾಟ್. ಇಲ್ಲೊಬ್ರು ಕೇಳಿದರೆ, ನಿಮಗೆ ಎಷ್ಟು ಸಂಬಳ ಇರುತ್ತೆ ಇಂಡಿಯನ್ ರುಪೀಸಲ್ಲಿ ಹೇಳಿ ಅಂತ. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ತುಂಬ ಬೇಗ, ಯಾಕಂದರೆ
ನನಗೆ ಅದು ಒಂದು ಕಡೆ ರಿವೀಲ್ ಮಾಡಬೇಕು ಅಂತ ಉಂಟು. ಅದು ಯಾಕೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ವಿತ್ ಟೈಮ್, ಬಟ್ ನಾನು ಅದನ್ನ ಈಗ ಹೇಳೋಕ್ಕಾಗಲ್ಲ, ಬಟ್ ತುಂಬ ಬೇಗ ಹೇಳ್ತೀನಿ. ಇದೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್, ಒಳ್ಳೇದಾಯ್ತು ಕೇಳಿದ್ದು. ನಿಮ್ಮ ಪ್ರಕಾರ ನೀವು ಮೋಟಿವೇಶ್ನಲ್ ಸ್ಪೀಕರಾ ಅಥವಾ ಇನ್ಫ್ಲೂಯೆನ್ಸರಾ? ನಾನು ಈ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡುವಾಗ ನಾನು ಡಿಡ್ಂಟ್ ಥಿಂಕ್ ಲೈಕ್ ನಾನು ಒಬ್ಬ ಮೋಟಿವೇಶ್ನಲ್ ಸ್ಪೀಕರ್ ಆಗಬೇಕು, ಅದು ಮೈಂಡಲ್ಲಿ ಇತ್ತಿಲ್ಲ. ವಿತ್ ಜರ್ನಿ, ವಿತ್ ಪ್ರೋಸೆಸ್ ನನಗೆ ಗೊತ್ತಾಯಿತು, ಓಕೆ ಏನು ಹೇಳಬೇಕು. ಜನ ಎಲ್ಲ ಟೆಕ್ಸ್ಟ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ, ಆಗ ನನಗೆ ಅರ್ಥ ಆಯಿತು. ಸೊ ಬೇಸಿಕಲಿ ದಟ್ಸ್ ವೇರ್ ಈಗ ಪೀಪಲ್ ಕನ್ಸಿಡರ್ ಮೀ ಆಸ್ ಅ ಮೋಟಿವೇಶ್ನಲ್ ಸ್ಪೀಕರ್. ಥ್ಯಾಂಕ್ ಯು ಫಾರ್ ದ್ಯಾಟ್, ಬಟ್ ಆ ಕ್ಯಾಟಗರಿಯಲ್ಲಿ ನನ್ನ ಹಾಕಬೇಡಿ. ಯಾಕಂದರೆ ನಿಮ್ಮನ್ನ ಯಾರು ನಾನು ಮೋಟಿವೇಟ್ ಮಾಡೋಕ್ಕೆ ಆಗಲ್ಲ. ನಿಮ್ಮನ್ನ ಮೋಟಿವೇಟ್ ಮಾಡೋದು ನಿಮ್ಮ ಕನ್ಸುಗಳು ಮಾತ್ರ. ನಾನು ಇದು ಮಾಡ್ತಿರೋದು ಯಾಕೆ ಅಂದರೆ ನನಗಿಷ್ಟ ಇದು ಮಾಡೋಕ್ಕೆ. ಐ ವಾಂಟ್ ಟು ಪುಷ್ ಪೀಪಲ್. ಯಾಕಂದರೆ ನೀವಿರೋ ಸ್ಟೇಜಲ್ಲಿ ನಾನು ಇದ್ದೆ, ಓಕೆನಾ. ನನಗೂ ಯಾರು ಹೇಳ್ಕೊಳಕ್ಕಿತ್ತಿಲ್ಲ, ಆ ಥರ ಎಲ್ಲ ಇತ್ತು. ನನಗೆ ಅರ್ಥ ಆಗುತ್ತೆ. ಸೊ ದಟ್ಸ್ ವೈ ಐ ಸ್ಟಾರ್ಟೆಡ್ ಇದು. ಬಟ್ ಐ ವಾಂಟೆಡ್ ಟು ಇನ್ಫ್ಲೂಯೆನ್ಸ್ ಪೀಪಲ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರೋರು ಎಲ್ಲರೂ ಒಂದೇ ಮಾತು ಹೇಳೋದು, ಐ ಆಮ್ ಎ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ. ಗೈಸ್, ಈ ಇನ್ಫ್ಲೂಯೆನ್ಸ್ ಪದನೇ ಅವರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಆ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ಎಲ್ಲ ಹೋಗ್ಬಿಟ್ಟು ಐ ಆಮ್ ಎ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್. ಕಮ್ ಆನ್ ಬ್ರೋ, ಇನ್ಫ್ಲೂಯೆನ್ಸ್ ಅಂದರೆ ಯೋ ಇನ್ಫ್ಲೂಯೆನ್ಸಿಂಗ್ ಸಮ್ ಒನ್ ಟು ಡೂ ಸಮಥಿಂಗ್. ಬರೋರೆಲ್ಲರೂ ಬಂದ್ಬಿಟ್ಟು ಜನ ನಿಮ್ಮಿಂದ ಇನ್ಫ್ಲೂಯೆನ್ಸ್ ಆಗ್ಬೇಕಂದ್ರೆ ಅದೊಂದು ದೊಡ್ಡ ವಿಷಯ. ಅದು ಇವರು ಈಗ ಬರೋರು ಅವರೇ ಹೋಗ್ಬಿಟ್ಟು ಹೇಳ್ಕೊಳ್ಳೋದು. ಜನ ಕನ್ಸಿಡರ್ ಮಾಡಿದಾರಾ ಇಲ್ವಾ ಅಂತ ಗೊತ್ತಿಲ್ಲ, ಅವರೇ ಹೋಗಿ ಹೇಳ್ಕೊಳ್ಳೋದು ಐ ಆಮ್ ಎ ಇನ್ಫ್ಲೂಯೆನ್ಸರ್. ಪೀಪಲ್ ಶುಡ್ ಗಿವ್ ಯು ದಟ್ ನೇಮ್. ಐ ಆಮ್ ಟ್ರೈಯಿಂಗ್ ಟು ಇನ್ಫ್ಲೂಯೆನ್ಸ್ ಪೀಪಲ್, ಓಕೆನಾ. ನಾನು ಏನೇ ಮಾತಾಡ್ತಿದ್ದೀನಿ ನನ್ನ ಪರ್ಸ್ನಲ್ ಅಥವಾ ನನ್ನ ಲೈಫ್ ಲೆಸನ್ಸಿಂದ ನಾನು ಮಾತಾಡ್ತಿರೋದು. ಮೋರ್ ದೆನ್ ಅ ಮೋಟಿವೇಶ್ನಲ್ ಸ್ಪೀಕರ್, ಐ ವಾಂಟ್ ಪೀಪಲ್ ಟು ಗೆಟ್ ಇನ್ಫ್ಲೂಯೆನ್ಸ್ಡ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ದೇರ್ ಡ್ರೀಮ್ಸ್. ದಟ್ಸ್ ಮೈ ಬಿಗ್ಗೆಸ್ಟ್ ಥಿಂಗ್. ನನ್ನಿಂದ ಒಬ್ಬ ಆದರೂ ಇನ್ಫ್ಲೂಯೆನ್ಸ್ ಆಗಿ ಅವ್ನ ಜೀವನನ ಸೀರಿಯಸ್ ಆಗಿ ತಗೊಂಡ್ರೆ ದಟ್ಸ್ ಅ ವಿನ್ ಫಾರ್ ಮೀ. ಅಂಡ್ ತುಂಬ ಜನ ಆಲ್ರೆಡಿ ತಗೊಂಡಿದ್ದಾರೆ, ನನಗೆ ಗೊತ್ತು. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸೊ ತುಂಬ ದೊಡ್ಡದಾಯಿತು ವಿಡಿಯೋ, ಇನ್ನೂ ತುಂಬ ಕ್ವಶನ್ಸ್ ಕವರ್ ಮಾಡೋಕ್ಕುಂಟು. ಇನ್ನು ನೆಕ್ಸ್ಟ್ ತುಂಬ ಚೆನ್ನಾಗಿರೋದು ಕ್ವಶನ್ಸ್ ಎಲ್ಲ ಉಂಟು. ಇದು ಎಪಿಸೋಡ್ 1 ಆಫ್ ಕ್ವಶನ್ ಆ್ಯಂಡ್ ಆನ್ಸರ್ ವಿತ್ ಕಾರ್ಪೊರೇಟ್ ಕನ್ನಡಿಗ. ಸೊ ನಾಳೆ ಎಪಿಸೋಡ್ 2 ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಆ್ಯಂಡ್ ತಂದೆ ತಾಯಿಗೆ ಪ್ರೀತಿ ಮಾಡಿ,